ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಇಂಥದ್ದೊಂದು ಪ್ರಶ್ನೆಗಳ ಚಕ್ರವ್ಯೂಹವನ್ನ ಸೃಷ್ಟಿಸಿದ ಮತ್ತೊಂದು ಟ್ರೇಲರ್ ಬಂದಿಲ್ಲ. ಇಡೀ ಪ್ರೇಕ್ಷಕ ಸಮೂಹವೇ ಬೆರಗಾಗುವಂತೆ ಮಾಡಿರುವ ಈ ಟ್ರೇಲರ್ ಅನ್ನ ಕೇವಲ ಒಂದು ಸಿನಿಮಾ ವಿಮರ್ಶೆಯಾಗಿ ನೋಡಲು ಸಾಧ್ಯವೇ ಇಲ್ಲ. ಒಂದು ಟ್ರೇಲರ್ ಪ್ರೇಕ್ಷಕರಲ್ಲಿ 100 ತರಹದ ಯೋಚನೆಗಳನ್ನ ಹುಟ್ಟುಹಾಕಲು ಸಾಧ್ಯವೇ? ಟಾಕ್ಸಿಕ್ ಟ್ರೇಲರ್ ನಮಗೆ ಬೇಸಿಕ್ ಮಾಹಿತಿ ಕೊಡುವ ಬದಲು ಕೇವಲ ಪ್ರಶ್ನೆಗಳನ್ನೇ ಬಿಟ್ಟು ಹೋಗಿದೆ. ಯಾರು ಈ ರಾಯ? ಅವನ ಸಾಮ್ರಾಜ್ಯದ ಅಬ್ಬರದ ಹಿಂದೆ ಅಡಗಿರುವ ಕರಾಳ ರಹಸ್ಯವೇನು? ಅಪ್ಪ ಮತ್ತು ಮಗನ ನಡುವಿನ ಈ ಭೀಕರ ಮಹಾಯುದ್ಧಕ್ಕೆ ಹೆತ್ತ ತಾಯಿಯೇ ದ್ವೇಷದ ಕಿಚ್ಚು ಹಚ್ಚಿದ್ದಾಳೆ ಅನ್ನೋದು ನಿಜವೇ? ಇದು ಕೇವಲ ರಕ್ತ ಹರಿಸುವ ಗ್ಯಾಂಗ್ಸ್ಟರ್ ಕಥೆಯೇ, ಅಥವಾ ನಮ್ಮ ಕಣ್ಣಿಗೆ ಕಾಣಿಸದ ಮತ್ತೊಂದು ಸೈಕಲಾಜಿಕಲ್ ಆಟವೇ? ಬನ್ನಿ, ಇವತ್ತು ಈ ಎಲ್ಲ ಪ್ರಶ್ನೆಗಳ ಬೆಂಕಿ ಇಟ್ಟುಕೊಂಡು ಆ ರೋಮಾಂಚಕ ಜಗತ್ತಿಗೆ ಲಗ್ಗೆ ಇಡೋಣ. ಕಥೆ ಸಾಗುವುದು ಹಿಂದಿನ ದಶಕಗಳ ಗೋವಾದ ಕರಾಳ ಬ್ಯಾಕ್ಡ್ರಾಪ್ನಲ್ಲಿ. ಪೋರ್ಚುಗೀಸರ ವಸಾಹತುಶಾಹಿ ನೆರಳಿನಲ್ಲಿ ನಡೆಯುವ ಇಲ್ಲೀಗಲ್ ಡ್ರಗ್ಸ್ ಕಾರ್ಪೆಟ್, ಶಸ್ತ್ರಾಸ್ತ್ರಗಳ ಸ್ಮಗ್ಲಿಂಗ್ ಮತ್ತು ಅಧಿಕಾರದ ರಕ್ತಸಿಕ್ತ ಗುದ್ದಾಟವಿದು. ಈ ಕ್ರೈಮ್ ಸಿಂಡಿಕೇಟ್ನಲ್ಲಿ ಆಧಿಪತ್ಯ ಸಾಧಿಸಲು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಡಬಲ್ ಶೇಡ್ನಲ್ಲಿ, ಅಂದರೆ ರಾಯ ಮತ್ತು ಟಿಕೆಟ್ ಆಗಿ ಅಬ್ಬರಿಸಿದ್ದಾರೆ. ರಾಯ ಅಂದರೆ ಯಾವುದೇ ಭಾವಬಂಧನಗಳಿಲ್ಲದ ಉಡಾಫೆ ಮನಸ್ಥಿತಿಯ ರೂಟ್ಲೆಸ್ ಗ್ಯಾಂಗ್ಸ್ಟರ್. ಸಂಬಂಧಗಳನ್ನು ಕೇವಲ ತನ್ನ ಅಧಿಕಾರದ ಕೋಟೆ ಕಟ್ಟುವ ದಾಳಗಳಾಗಿ ಬಳಸಿಕೊಳ್ಳುವ ಟಾಕ್ಸಿಕ್ ಪರ್ಸನ್. ಮತ್ತೊಂದೆಡೆ ಟಿಕೆಟ್, ಅತ್ಯಂತ ಹೈಪರ್ ಎಗ್ರೆಸಿವ್, ರೊಚ್ಚಿಗೆದ್ದ ಹುಲಿಯಂತಹ ಮಗ. ರಾಯ ತನ್ನ ಅಧಿಕಾರದ ಜರ್ನಿಯಲ್ಲಿ ರಾಯಲ್ ಸರ್ಕಸ್ನ ನರ್ತಕಿ ನಾದಿಯಾ, ಅಂದರೆ ಕಿಯಾರಾ ಅಡ್ವಾಣಿ ಪಾತ್ರವನ್ನ ಕೇವಲ ಒಂದು ದಾಳವಾಗಿ ಬಳಸಿ ದೂರಾಗುತ್ತಾನೆ. ಆ ದ್ವೇಷದ ಬೆಂಕಿಯಲ್ಲೇ ಬೆಳೆಯುವ ಮಗ ಟಿಕೆಟ್ಗೆ ಅಪ್ಪನ ಸಾಮ್ರಾಜ್ಯವನ್ನ ಕಿತ್ತುಕೊಳ್ಳಲು ದ್ವೇಷದ ಹಾದಿ ತೋರಿಸುವುದೇ ತಾಯಿ ನಾದಿಯಾ. ಇವರ ಜೊತೆಗೆ ರಾಯನನ್ನು ನಿಯಂತ್ರಿಸುವ ಶಕ್ತಿಶಾಲಿ ಅಕ್ಕ ಗಂಗಾ, ಅಂದರೆ ನಯನತಾರಾ ಪಾತ್ರ. ಅಂಡರ್ ಕವರ್ ಕಾಪ್ ಆಗಿರಬಹುದಾದ ಲಂಡನ್ನಲ್ಲಿ ತರಬೇತಿ ಪಡೆದ ಕನ್ನಡಿಗರ ಹೆಮ್ಮೆ ಮೆಲಿಸಾ, ಅಂದರೆ ರುಕ್ಮಿಣಿ ವಸಂತ್ ಪಾತ್ರ. ಮತ್ತು ಕೇವಲ ಅಧಿಕಾರಕ್ಕಾಗಿ ರಾಯನ ಬೆನ್ನಿಗೆ ಬಿದ್ದಿರುವ ಲೇಡಿ ವಿಲನ್ ಎಲಿಜಬೆತ್, ಅಂದರೆ ಹೂಮಾ ಕುರೇಶಿ ಪಾತ್ರ ಸೇರಿ ಇಡೀ ಸಿನಿಮಾವನ್ನ ಜಿದ್ದಾಜಿದ್ದಿನ ಕಣವನ್ನಾಗಿಸಿದ್ದಾರೆ. ಇದು ಬರೀ ಗ್ಯಾಂಗ್ಸ್ಟರ್ ಸಿನಿಮಾವಲ್ಲ, ಸರ್ಕಸ್ ಮತ್ತು ಸ್ಮಶಾನಗಳ ಸಿಂಬಾಲಿಸಂ ಹೊಂದಿರುವ ಬೆಳೆದವರ ಕರಾಳ ಚಂದಮಾಮ ಕಥೆ. ಈಗ ನಮ್ಮ ಮೊದಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಸಮಯ. ಹೌದು, ರಾಯ ಮತ್ತು ಟಿಕೆಟ್ ಇಬ್ಬರೂ ಒಂದೇ ನಾಣ್ಯದ ಎರಡು ಮುಖಗಳು. ಇದು ಅಪ್ಪ ವರ್ಸಸ್ ಮಗನ ಜುಗಲ್ಬಂದಿ ಮಾತ್ರವಲ್ಲ, ಕಲಿಯುಗದ ಭೀಕರ ಸಮರ. ತಾಯಿ ನಾದಿಯಾಳೆ ಈ ದ್ವೇಷದ ಕಿಚ್ಚನ್ನು ಹಚ್ಚಿ ಟಿಕೆಟ್ನನ್ನು ಅಪ್ಪನ ವಿರುದ್ಧ ಅಖಾಡಕ್ಕೆ ಇಳಿಸುತ್ತಾಳೆ. ಇದು ಕೇವಲ ಮಾಸ್ ಮಸಾಲಾ ಸಿನಿಮಾವಲ್ಲ. ಗೀತು ಮೋಹನ್ ದಾಸ್ ಅವರ ಸೈಕಲಾಜಿಕಲ್ ನರೇಷನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರ ಮಾಸ್ ಇಮೇಜ್ ಎರಡೂ ಅದ್ಭುತವಾಗಿ ಸಮ್ಮಿಲನಗೊಂಡಿರುವ ಮಾಸ್ಟರ್ಪೀಸ್. ಟ್ರೈಲರ್ನಲ್ಲಿ ಕಣ್ಣು ಮಿಟುಕಿಸದಂತೆ ಮಾಡುವ ವಿಶ್ವಲ್ ಕ್ವಾಲಿಟಿ, ಉಜ್ವಲ್ ಕುಲ್ಕರ್ಣಿ ಅವರ ಮೈಂಡ್ ಬ್ಲೋಯಿಂಗ್ ಎಡಿಟಿಂಗ್, ಜೆ ಪೆರಿಯವರ ಭೀಕರ ಆಕ್ಷನ್ ಕೋರಿಯೋಗ್ರಫಿ ಮತ್ತು ರವಿ ಬಸ್ರೂರ್ ಅವರ ಬೆನ್ನುಮೂಳೆಯಲ್ಲಿ ನಡುಕ ಹುಟ್ಟಿಸುವ ಹಿನ್ನೆಲೆ ಸಂಗೀತ ನಿಮ್ಮನ್ನು ರೋಮಾಂಚನಗೊಳಿಸುವುದು ಖಂಡಿತ. ಈ ಸಿನಿಮಾ ಕೇವಲ ಭಾರತದಲ್ಲಷ್ಟೇ ಅಲ್ಲ, ಜಗತ್ಪ್ರಸಿದ್ಧ ಲಯನ್ಸ್ಗೇಟ್ ಸಂಸ್ಥೆಯ ಜೊತೆ ಕೈಜೋಡಿಸಿ ಗ್ಲೋಬಲ್ ಲೆವೆಲ್ನಲ್ಲಿ ಧೂಳೆಬ್ಬಿಸಲು ಸಜ್ಜಾಗಿದೆ. ಸಿನಿಮಾ ಬಿಡುಗಡೆಯ ದಿನದಂದು ಥಿಯೇಟರ್ಗಳ ಗೇಟ್ ಕಿತ್ತು ಹೋಗುವುದು ಗ್ಯಾರಂಟಿ. ನಿಮ್ಮ ಹಾರ್ಟ್ ಬೀಟ್ ಹೆಚ್ಚಾಗಲು ಸಿದ್ಧರಾಗಿ, ಯಾಕಂದ್ರೆ ದ ವರ್ಲ್ಡ್ ಇಸ್ ನೌ ರಾಯಸ್ ಟೆರಿಟರಿ. ಟಾಕ್ಸಿಕ್ ಟ್ರೈಲರ್ನ ಈ ರೋಮಾಂಚಕ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಎಂದು ನಂಬುತ್ತೇನೆ. ವೀಕ್ಷಕರಲ್ಲಿ ಮತ್ತು ಅಭಿಮಾನಿಗಳಲ್ಲಿ ಈ ಟ್ರೈಲರ್ ಹಲವಾರು ಕುತೂಹಲಕಾರಿ ಹಾಗೂ ತೀವ್ರವಾದ ಚರ್ಚೆಗಳನ್ನು ಹುಟ್ಟುಹಾಕಿದೆ. ವಿಶೇಷವಾಗಿ ಯಶ್ ಅವರ ಹಿಂದಿ ಡಬ್ಬಿಂಗ್ ಧ್ವನಿ ಅಷ್ಟಾಗಿ ಹೊಂದಾಣಿಕೆಯಾಗುತ್ತಿಲ್ಲ ಎಂಬ ಟೀಕೆಗಳು ಮತ್ತು ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಅವರದ್ದು ಕೇವಲ ದ್ವಿಪಾತ್ರವೇ ಡಬಲ್ ರೋಲ್ ಅಥವಾ ಪ್ರೇಕ್ಷಕರನ್ನು ಚಕಿತಗೊಳಿಸುವ ತ್ರಿಪಾತ್ರವಿದೆಯೇ ಟ್ರಿಪಲ್ ರೋಲ್ ಎಂಬ ಕುರಿತು ವಿಶ್ಲೇಷಕರಲ್ಲಿ ಭಿನ್ನ ಅಭಿಪ್ರಾಯಗಳಿವೆ. ಗೆಳೆಯರೆ, ಈ ಭೀಕರ ಟ್ರೇಲರ್ ಮತ್ತು ಅಪ್ಪ ಮಗನ ನಡುವಿನ ಈ ಮಹಾಯುದ್ಧದ ಬಗ್ಗೆ ನಿಮಗೇನನಿಸಿತು?
ರಾಯ ಮತ್ತು ಟಿಕೆಟ್ ಪಾತ್ರಗಳಲ್ಲಿ ಯಶ್ ಅವರ ನಟನೆ ಹಾಗೂ ಗೆಟಪ್ ನಿಮಗೆ ಹೇಗೆ ಅನಿಸಿತು? ನಿಮ್ಮಲ್ಲಿ ಏನಾದರೂ ಹೊಸ ಫ್ಯಾನ್ ಥಿಯರಿಗಳಿದ್ದರೆ ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ತಪ್ಪದೆ ಕೆಳಗಿನ ಕಾಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ, ಅಲ್ಲಿ ನಾವೆಲ್ಲರೂ ಚರ್ಚೆ ಮಾಡೋಣ.